ಜಾನಕಿಯವರ ಸ್ಮಾರಕ ನಿರ್ಮಾಣಕ್ಕೆ ಹಂಸಲೇಖ ಅವರು ಒತ್ತಾಯವನ್ನು ಮಾಡಿದ್ದಾರೆ. ವಾಣಿಜ್ಯ ಮಂಡಳಿ ಅಧ್ಯಕ್ಷೆ ಜಯಮಾಲಾ ಬಳಿ ಬೇಡಿಕೆ. ಜಾನಕಿಯವರ ಸ್ಮಾರಕ ನಿರ್ಮಾಣಕ್ಕೆ ಹಂಸಲೇಖ ಒತ್ತಾಯ. ವಾಣಿಜ್ಯ ಮಂಡಳಿ ಅಧ್ಯಕ್ಷೆ ಜಯಮಾಲಾ ಬಳಿ ಬೇಡಿಕೆ. ಜಾನಕಮ್ಮ ಮೈಸೂರಿನಲ್ಲಿ ಮಣ್ಣಲ್ಲಿ ಅಂತ್ಯ ಕಂಡಿದ್ದಾರೆ. ಜಾನಕಿಯವರ ಸ್ಮಾರಕ ನಿರ್ಮಾಣ ಮಾಡುವಂತೆ ಒತ್ತಾಯ. ವಾಣಿಜ್ಯ ಮಂಡಳಿ ಅಧ್ಯಕ್ಷೆಗೆ ಮನವಿ ಮಾಡಿದಂತಹ ಹಂಸಲೇಖ ವಿಡಿಯೋ ಮೂಲಕ ಸರ್ಕಾರಕ್ಕೆ ಹಂಸಲೇಖ ಅವರ ಒತ್ತಾಯ. ಎಸ್, ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಅಂತಿಮವಾಗಿರುವ ನಮೂನ ಸಲ್ಲಿಕೆ ಆಗ್ತಿದೆ ಅಂತ ಹೇಳಿ. ಗಾಯಕರು ಈ ಕರುನಾಡನ್ನು ಅಷ್ಟು ಮೆಚ್ಚಿದ್ದಾರೆ. SPB ಅವರು ಇದೊಂದು ಸಂಸ್ಕೃತಿಗೆ ಕೋಡು ಬರೆಸ್ಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ. ಮೈಸೂರು ಅಂದರೆ ಒಂದು ಸಂಗೀತದ ಪರಂಪರೆಯ ಒಂದು ಸ್ಥಾನ. ಕರುನಾಡು ಅಂದರೆ ಹಾಡು ಮತ್ತು ಸಂಸ್ಕೃತಿಗೆ ಶ್ರೇಷ್ಠವಾದ ಜಾಗ. ಇಂಥ ರಾಜ್ಯಕ್ಕೆ ಒಂದು ಸಾಂಸ್ಕೃತಿಕ ಕೋಡು ಮೂಡಿಸ್ಕೊಳ್ಳುವಂಥ ಒಂದು ಸಂದರ್ಭ ನಮಗೆ ಒದಗಿ ಬಂದಿದೆ. ಸುಮಾರು 5-6 ವರ್ಷಗಳಿಂದಲೇ ಜಾನಕಮ್ಮ ಅವರು ನನ್ನ ಕಡೆಯ ದಿನಗಳು ಕರುನಾಡಲ್ಲಾಗಬೇಕು, ಅದರಲ್ಲೂ ಮೈಸೂರಲ್ಲಿ ನಾನು ಇರಬೇಕು ಅಂತ ಅವರು ಆಸೆ ಪಟ್ಟಿದ್ದರು. ಇಬ್ಬರು ಶ್ರೇಷ್ಠ ಗಾಯಕರು ಈ ಕರುನಾಡನ್ನು ಅಷ್ಟು ಮೆಚ್ಚಿದ್ದಾರೆ. SPB ಅವರು ಕೂಡ ನಾನು ಮುಂದೆ ಹುಟ್ಟಿದ್ರೆ ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ ಆಸೆ ಪಟ್ಟಿದ್ದಾರೆ. ಈಕೆ ಕೂಡ ಮರುಜನ್ಮದಲ್ಲಿ ನಂಬಿಕೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಅದರನ್ನೇ ಕಡೆ ದಿನಗಳು ಮೈಸೂರಲ್ಲಿ ಇರಬೇಕು ಅಂತ ಆಸೆ ಪಟ್ಟು ಅವರು ತಮ್ಮ ಶಿಷ್ಯನ ಒಂದು ಫಾರ್ಮ್ ಹೌಸ್ನಲ್ಲಿ ವಾಸ ಮಾಡಿದರು. ಈಗ ಅವರದು ಪರಿಪೂರ್ಣ ಗಾಯನ, ಸಂಪೂರ್ಣ ಜೀವನ, 88 ವರ್ಷಗಳ ಒಳ್ಳೆಯ ಜೀವನವನ್ನು ಅವರು ಕಳೆದಿದ್ದಾರೆ. ನಾನು ಮೈಸೂರಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಈ ಮೂಲಕ ಒಂದು ಮನವಿ ಮಾಡ್ತೀನಿ. ಅವರು ದೈವಭಕ್ತರು, ಎರಡನೇ ಮಾತಿಲ್ಲ. ಜಾನಕಮ್ಮನವರು ಕೂಡ ದೈವಭಕ್ತೆ. ಸಂಗೀತಕ್ಕೆ ಸಕಲ ದೈವಗಳು ಮಾನ್ಯ, ಸಂಗೀತಕ್ಕೆ ಸಕಲ ದೈವಗಳು ಮಾನ್ಯ. ಅನ್ಯವೆಂಬುದಿಲ್ಲ ಆನಂದಕ್ಕೆ, ಅನ್ಯವೆಂಬುದಿಲ್ಲ ಆನಂದಕ್ಕೆ, ಅನ್ಯೋನ್ಯವೇ ಸರ್ವಧರ್ಮಗಳ ಸಲ್ಲಕ್ಷಣ. ಇದೊಂದು ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಹಂಸಲೇಖ ಅವರು ಒತ್ತಾಯ ಮಾಡ್ತಾ ಇರುವಂಥದ್ದು. ಜಾನಕಿಯವರ ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅವರು ಕಣ್ಣೀರಿಡ್ತಾ ಇದ್ದಾರೆ. ಜಾನಕಮ್ಮ ಮೈಸೂರಿನಲ್ಲಿ ಮಣ್ಣಲ್ಲಿ ಅಂತ್ಯ ಕಂಡಿದ್ದಾರೆ ಅಂತ ಕಾರ್ಯಕ್ರಮಕ್ಕೆ ಜಾನಕಮ್ಮನ ಹೇಗಾದರೂ ಮಾಡಿ ಕರ್ಕೊಂಡ್ಬರ್ಬೇಕು ಅಂತ ಭಾಳ ಒಂದು ಆಸೆ ಇಟ್ಕೊಂಡು ಸಡನ್ನಾಗಿ ಈ ರೀತಿ ಒಂದು ನ್ಯೂಸ್ ಬರಬೇಕಾದ್ರೆ ಒಂದು ರೀತಿ ಗಾಯಕನಾಗಿ ಅಷ್ಟೇ ಅಲ್ಲದೆ ಅವರ ಹಾಡುಗಳ ಒಬ್ಬ ಶಿಷ್ಯನಾಗಿ, ಯಾಕಂದರೆ ನಾವೆಲ್ಲರೂ ಇವರ ಹಾಡುಗಳಿಂದ ಕಲಿತದ್ದು. ನಮಗೊಂದು ಕಡೆ ಮನೋರಂಜನೆ ಆದರೆ ಇನ್ನೊಂದು ಕಡೆ ಕಲಿಕೆ. ಅವ್ರ ಹಾಡುಗಳನ್ನು ಕೇಳ್ತಾ ಇದ್ದರೆ ಕಲಿತೀವಿ. ಓ, ಈ ಪದವನ್ನು ಹೀಗೆ ಉಚ್ಚಾರ ಮಾಡಿದ್ರ, ಈ ಹಾಡನ್ನು ಹೀಗೆ ಹಾಡಿದ್ರ, ಇದರಲ್ಲಿ ಈ ರೀತಿ ಭಾವ ತುಂಬಿದ್ರ, ಮತ್ತು 1-2 ಸಾವಿರಾರು ಹಾಡುಗಳಲ್ಲಿ ಇಷ್ಟು ಭಾಷೆಗಳಲ್ಲಿ ಜೀವ ತುಂಬಿ ಆ ಜೀವ ಇವತ್ತು ಮೈಸೂರಿನಲ್ಲಿ ಈ ರೀತಿ ಇದ್ದಾರೆ ಅಂದರೆ ಒಂದು ಕ್ಷಣ ನಂಬಲಿಕ್ಕೆ ಬಹಳ ಕಷ್ಟ. ಆದರೆ ಇವತ್ತು ದಿನ ಇದೇ ಸತ್ಯ. ಇದನ್ನು ಭಾಳ ಒಪ್ಕೊಳ್ಳೋದೇ ಭಾಳ ಕಷ್ಟ. ಆದರೂ ಕೂಡ ಇಂಥ ಮಹನೀಯರು ಒಂದು ರೀತಿ ಏನು ಹೇಳ್ತಾರೆ, ಶಾಶ್ವತವಾಗಿ ಹಿರಿಕರು ಹೇಳೋಗೆ ಸೂರ್ಯ ಚಂದ್ರ ಇರೋವರೆಗೂ ಇವರೆಲ್ಲರೂ ನಮ್ಮೊಂದಿಗೆ ಶಾಶ್ವತವಾಗಿರ್ತಾರೆ. ಯಾಕಂದರೆ ಅವರು ಮಾಡಿರುವಂಥ ಕೆಲಸ ಅಷ್ಟೇ ಅಲ್ಲದೆ ಅವರ ಮನಸ್ಸು, ಅವರ ಹೃದಯ, ಅವರು ನಡ್ಕೊಂಡಂಥ ರೀತಿ
ಯಾರಿಗೂ ಯಾವ ರೀತಿಯಾದಂಥ ತೊಂದರೆಯನ್ನು ಕೊಡದೆ ಎಲ್ರಿಗೂ ಕೇವಲ ಆನಂದವನ್ನು ಮಾತ್ರ ಕೊಟ್ಟು ಹಾಡುಗಳ ಮೂಲಕ ಅವರ ಮಾತುಗಳ ಮೂಲಕ. ಮತ್ತು ನಾನು ಅನೇಕ ವೀಡಿಯೋಸಲ್ಲಿ ನೋಡಿದ್ದೀನಿ, ಕೆಲವರು ಹೊಸಬ್ರನ್ನ ಅವರು ಅಷ್ಟು ಪ್ರೀತಿಯಿಂದ ಅವರಿಗೆ ಏನು ಹೇಳ್ತಾರೆ ಎನ್ಕರೇಜ್ಮೆಂಟ್ ಕೊಡೋದಾಗಲಿ ಅಥವಾ ಒಂದು ಮಾರ್ಗದರ್ಶನವನ್ನು ನೀಡೋದಾಗಲಿ ಎಲ್ಲಕ್ಕೂ ಅವರು ಯಾವಾಗಲೂ ಸಿದ್ಧರಾಗಿದ್ದರು. ನಾನು ಇಂಥ ದೊಡ್ಡ ಗಾಯಕಿ ಅನ್ನೋ ಒಂದು 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 ಕಿಂಚಿತ್ ಕೂಡ ಅವ್ರಿಗೆ ಅವ್ರಿಗೆ ಗೊತ್ತೇ ಇರಲಿಲ್ವೇನೋ ಅವರು ಅಂಥ ಬೆಟ್ಟದ ಎತ್ತರದ ಗಾಯಕಿ ಅಂತ. ನಾನು ಇವತ್ತು ಒಬ್ಬ ಗಾಯಕನಾಗಿ ನಾನು ಹೇಳ್ದಂಗೆ ಸಂಗೀತ ರಸಿಕನಾಗಿ ಈ ಇಡೀ ಆ ಒಂದು ಲೋಕಕ್ಕೆ ಒಂದು ತುಂಬಲಾರದ ನಷ್ಟ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ನೀಡಲಿ. ಅವರ ಪರಿವಾರವನ್ನು ಭೇಟಿಯಾದ್ವಿ. ಅವರೆಲ್ಲರಿಗೂ ಭಗವಂತ ಶಕ್ತಿ ಕೊಡಲಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.